ಎಲ್ರಿಗೂ ನಮಸ್ಕಾರ. ಈ ದಿನ ಬಹಳ ಮಾಘ ಪಂಚಮಿ, ಬಹಳ ಒಳ್ಳೆಯ ದಿವಸ. ಇಲ್ಲಿ ನಮ್ಮ KVR ಕಾಂಪ್ಲೆಕ್ಸ್ ನಲ್ಲಿ ವರದರಾಜ್ ಥಿಯೇಟರ್ ಪಕ್ಕ ಫಿಟ್ನೆಸ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಒಂದು ಜಿಮ್ ಓಪನ್ ಆಯಿತು. ಇಲ್ಲಿ ಅವರ ವ್ಯವಸ್ಥಾಪಕರು, ಅಲ್ಲಿನ ಡೈರೆಕ್ಟರ್ಗಳು ಸಂತೋಷ್, ಅರ್ಜುನ್, ಅರವಿಂದ್ ಎಲ್ಲರೂ ಒಟ್ಟುಗೂಡಿ ಫ್ರೆಂಡ್ಸು, ಅಣ್ಣ ಈ ಬಿಲ್ಡಿಂಗ್ ಬೇಕು ಅಂತಂದ್ರು. ಏನ್ ಮಾಡ್ತೀರಪ್ಪ ಅಂತ ಕೇಳಿದೆ. ಈ ತರ ನಾವು ವ್ಯಾಯಾಮ ಶಾಲೆ ಜಿಮ್ ತರ ಮಾಡ್ತೀವಿ ಅಂತಾರ ಬಹಳ ಉತ್ಸಾಹದಿಂದ ಬಂದ್ರು. ಅವ್ರಿಗೆ ಫಸ್ಟ್ ನಲ್ಲಿ ಹೆಂಗೆ ಏನು ಅಂತ ಕೇಳಿದೆ. ಆಲ್ರೆಡಿ ಸಂತೋಷ್ ಈ ಊರಲ್ಲಿ ಎಲ್ಲರಿಗೂ ಚಿರಪರಿಚಿತನಾಗಿದ್ದ. ಸಂತೋಷ್ ಟ್ರೈನಿಂಗು ಕೊಡ್ತಾ ಇದ್ದ. ನಾನು ಕೇಳ್ಪಟ್ಟಿದ್ದೆ ಎಲ್ಲ ಕಡೆನೂ ಚೆನ್ನಾಗಿ ಮಾಡ್ತಾ ಇದ್ದಾರಂತ. ಸರಿ ಬೆಳೀಲಿ ಹುಡುಗರು ಅಂತ ಹೇಳ್ಬಿಟ್ಟು ಕೊಟ್ಟೆ. ನಾನು ಅನ್ಕೊಂಡಿದ್ದಕ್ಕಿಂತ 10 ವರ್ಷ ಹೆಚ್ಚಾಗಿ ಕೆಲಸ ಮಾಡಿ ಒಳ್ಳೆ ಭವ್ಯವಾದ ಎಕ್ವಿಪ್ಮೆಂಟ್ಸ್ ಅನ್ನ ಇಟ್ಟು, ಎಲ್ಲ ಸೊಫಿಸ್ಟಿಕೇಟೆಡ್ ಹೈ ಎಂಡ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟು ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇವಾಗ ಇದನ್ನು ಮಾಡಿರೋದು ಅವರು ಲಾಭಕ್ಕಾಗಿದ್ದಿದ್ರೆ ಕ್ವಾಲಿಟಿ ಕಮ್ಮಿ ಇರ್ತಾ ಇತ್ತು. ನನಗನ್ಸುತ್ತೆ ಇದು ಲಾಭಕ್ಕಲ್ಲ, ನಮ್ಮ ಕೋಲಾರ ಅಥವಾ ಮುಳಬಾಗಲ್ ಜನತೆಗೆ ಒಳ್ಳೆಯ ಆರೋಗ್ಯ ಕೊಡಬೇಕು ಅನ್ನೋ ಭಾವನೆಯಿಂದ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಹೇಳ್ಬೇಕು ಇದನ್ನ. ರೀಸನ್ ಏನಂದ್ರೆ, ಈಗಿನ ಮೆಕ್ಯಾನಿಕಲ್ ಲೈಫ್ ನಲ್ಲಿ ಎಲ್ಲ ಮೊಬೈಲ್ಗಳು, ಟಿವಿಗಳು ನೋಡ್ಕೊಂಡು ಆರೋಗ್ಯ ಕೆಡ್ಸ್ಕೊಂಡಿದ್ದಾರೆ. ಅದು ಅವ್ರದ್ದೇನು ತಪ್ಪಿಲ್ಲ, ಟೆಕ್ನಾಲಜಿ ಮುಂದುವರೆದ್ರಿಂದ ಎಲ್ಲರೂ ಅದನ್ನ ಮಾಡಿರ್ತಾರೆ. ಅದ್ರ ಜೊತೆಗೆ ಇದೊಂದು ದಿನ 1 ಅವರ್ ಅಥವಾ ಕನಿಷ್ಠ ಪಕ್ಷ ಅರ್ಧ ಗಂಟೆ ವ್ಯಾಯಾಮ ಮಾಡೋದ್ರಿಂದ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಡಾಕ್ಟರ್ ಹತ್ರ ತಿರುಗಿ ನೋಡೋ ಕೆಲಸನೇ ಇರಲ್ಲ. ಅದು ಬಹಳ ಇಂಪಾರ್ಟೆಂಟ್. ಯಾಕೆ ಡಾಕ್ಟರ್ ಹತ್ರ ಮುಂಚೆ ನಾವೆಲ್ಲ ಚಿಕ್ಕನ್ನಲ್ಲಿದ್ದಾಗ ಮನೆಯಾಗ ಅಂಗಳದಲ್ಲೇ ಆಟಗಳಾಡ್ತಾ ಇದ್ವಿ, ಎಷ್ಟೋ ಕೆಲಸ ಕಾರ್ಯಗಳು ಮಾಡ್ತಾ ಇದ್ವಿ. ಅದಕ್ಕೆ ಅಂತ 1.5 ಅವರ್ ಸ್ಪೇರ್ ಮಾಡ್ತಾ ಇದ್ವಿ. ನಾವು ಸ್ಕೂಲ್ನಲ್ಲಿದ್ದಾಗ ಕೂಡ ಅಷ್ಟೇ ವ್ಯಾಯಾಮ ಶಾಲೆ ಅಂತ ಹೇಳ್ಬಿಟ್ಟು ಡ್ರಿಲ್ ಮಾಡಿಸ್ತಾ ಇದ್ರು. ಆ ಡ್ರಿಲ್ ನಮ್ಗೆ ಇವತ್ತಿಷ್ಟು ಶಕ್ತಿ ಕೊಟ್ಟಿದೆ. ಅದೇ ರೀತಿ ನಮ್ಮ ಯುವಕರು, ಹೆಣ್ಣುಮಕ್ಕಳು ಎಲ್ಲರೂ ಹುಡುಗರು ವ್ಯಾಯಾಮ ಕಲಿಬೇಕು. ಅವ್ರು ಕಲಿಬೇಕು ಅಂದ್ರೆ ಒಂದು ಪದ್ಧತಿ, ಒಂದು ಗುರು ಇರಬೇಕು. ಆ ಗುರು ಇದ್ರೇನೆ ಅವ್ರು ಏನ್ ಮಾಡಕ್ಕಾದ್ರೂ ಆಗೋದು. ಗುರು ಇಲ್ದ್ರೆ ಏನ್ ಕೆಲಸ ಮಾಡಕ್ಕಾಗಲ್ಲ. ಇಲ್ಲಿ 2ಕ್ಕೂ ಗುರು ಇದ್ದಾರೆ. ಇದು ಮಲ್ಟಿ ತರ ಇದೆ. ಒಂದು ಜಿಮ್ ಇದೆ, ಇನ್ನೊಂದು ಕಡೆ ಯೋಗ ಇದೆ, ಇನ್ನೊಂದು ಕಡೆ ಮಹಿಳೆಯರಿಗೋಸ್ಕರ ಪ್ರತ್ಯೇಕವಾಗಿ ಕೊಠಡಿ ಇದೆ, ಅವರು ಸರಿಯಾಗಿ ಮಾಡ್ಬೋದು. ಎಲ್ಲ ಬಹಳ ಪಾರದರ್ಶಕತೆಯಿಂದ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇವು ಎಲ್ಲರೂ ಮಾಡಿದ್ದು ಒಂದ್ಸತಿ ವಿಸಿಟ್ ಕೊಟ್ಟು ಅವ್ರ ಮಕ್ಕಳ ಬೆಳವಣಿಗೆಗೆ, ಪೋಷಣೆಗೆ ತಂದೆ ತಾಯಂದಿರು ಅವ್ರಿಗೆ ಶಕ್ತಿ ತುಂಬಿಸ್ಬೇಕು. ಇದು ಬಹಳ ಒಳ್ಳೆಯದು. ಆಫ್ಟರ್ ಕರೋನಾ ಬಂದ್ಮೇಲೆ ಎಲ್ಲರಿಗೂ ಶಕ್ತಿ ಸ್ವಲ್ಪ ಕಮ್ಮಿ ಆಗಿದೆ. ಅಷ್ಟು ಇಷ್ಟೆಲ್ಲ ಬಹಳ ಕಮ್ಮಿ ಆಗಿದೆ. ನಾನೆಲ್ಲ ಎಷ್ಟೋ ನೋಡ್ತಾ ಇದ್ದೀನಿ, 35, 40, 42 ಒಳಗಿರೋರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ರೀಸನ್ ಏನಂದ್ರೆ ಸರಿಯಾದ ವ್ಯಾಯಾಮ ಇಲ್ಲ, ಸರಿಯಾದ ಫುಡ್ ಇಲ್ಲ. ಫುಡ್ಡು ವ್ಯಾಯಾಮ ಎರಡು ಸರಿಯಾಗಿ ಇಟ್ಕೊಂಡ್ರೆ ನಾವು ಡಾಕ್ಟರ್ ಹತ್ರ ಹೋಗೋ ಕೆಲಸನೇ ಇರಲ್ಲ. ಇದ್ರ ಜೊತೆಗೆ ಮೆಡಿಟೇಷನ್ ಕೂಡ ಹೇಳ್ಕೊಡ್ತಾರೆ. ಕೆಲವರು ಈ ಜಿಮ್ನಲ್ಲಿ ಏನ್ ಮಾಡ್ತಾರೆ, ವ್ಯಾಯಾಮ ಮಾಡಿಬಿಟ್ಟು ಹಂಗಿಂದ ಹಂಗೆ ಟಕ್ ಅಂತ ಹೋಗ್ತಾರೆ. ಹಂಗಲ್ಲ, ಇಲ್ಲಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿಸ್ತಾರೆ. ಆ ಮೆಡಿಟೇಷನ್ ಏನಾಗುತ್ತೆ ಅಂತಂದ್ರೆ ನಮ್ ಬ್ಲಡ್ ಸರ್ಕ್ಯುಲೇಷನ್ ಕಂಟ್ರೋಲ್ ಬರುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ ಯಾವ ಕಂಟ್ರೋಲ್ ಬರುತ್ತೋ ನಮ್ಮ ದೇಹಕ್ಕೆ ಇನ್ನರ್ ಭಗವಂತನ ಏನ್ ಕೊಟ್ಟಿದ್ದಾನೋ 72,000 ನರಗಳೈತೆ ನಮ್ಮಲ್ಲಿ, ರಕ್ತನಾಳಗಳು. ಆ ರಕ್ತನಾಳದಲ್ಲಿ ಪ್ರಸರಣ ಸರಿಯಾದ ಕಾಯಿಲೆ ಅನ್ನೋದೇ ಬರಲ್ಲ. ಅದು ಇದಕ್ಕೊಂದು ಮಾಧ್ಯಮ. ಈ ಮಾಧ್ಯಮದಲ್ಲಿ ನಾವೆಲ್ಲ ಬೆಳೆಸ್ಕೊಂಡು ಹೋಗ್ತಾ ಇದ್ರಾಗ ಖಂಡಿತವಾಗ್ಲೂ ಒಳ್ಳೆಯ ಶಕ್ತಿ, ಆರೋಗ್ಯ, ಸದೃಢ, ಎಷ್ಟೋ ಜ್ಞಾನವಂತರಾಗ್ತೀರಾ, ಎಲ್ಲ ಒಳ್ಳೆಯದಾಗುತ್ತೆ. ಒಂದ್ಸತಿ ಒಮ್ಮೆ ನೀವೆಲ್ಲ ಫಿಟ್ನೆಸ್ ಸ್ಟುಡಿಯೋಗೆ ಬನ್ನಿ. ಅಲ್ಲಿ ಸುರೇಶು, ಅರವಿಂದ್ ಮತ್ತೆ ಅರ್ಜುನ್, ಸಂತೋಷ್. ಅರ್ಜುನ್ ಬಗ್ಗೆ ಹೇಳ್ಬೇಕಾದಿಲ್ಲ. ಈಗಾಗಲೇ ಅವರು ಜ್ಞಾನಜ್ಯೋತಿ ಶಾಲೆ ನಡೆಸ್ತಾ ಇದ್ದಾರೆ. ಸುಮಾರು ಈಗಾಗಲೇ 25 ವರ್ಷ ಆಗಿದೆ. ಅವ್ರ ತಂದೆ ಕಾಲದಿಂದ ನಡ್ಸ್ಕೊಂಡು ಬಂದು ಅವ್ರು ಒಳ್ಳೆಯ ರೀತಿ ಮಾಡಿದ್ದಾರೆ. ಅವ್ರ ಶ್ರೀಮತಿಯವರು ಕೂಡ ಅವ್ರು ಒಳ್ಳೆ ಸಪೋರ್ಟ್ ಕೊಟ್ಟು ಎಲ್ಲ ರೀತಿನಲ್ಲೂ ಸಹಕಾರ ನೀಡಿದ್ದಾರೆ. ಇವೆಲ್ಲ ಒಬ್ಬರಿಂದ ಒಬ್ರು ಇದ್ರೇನೆ ಕೆಲಸ ಆಗೋದು. ಆ ಕೆಲಸದಲ್ಲಿ ಇವರು 3 ಜನ ತ್ರಿಮೂರ್ತಿಗಳಿದ್ದಂಗೆ ಸೇರಿದ್ದಾರೆ. ಅದಕ್ಕೆ ನನ್ನ ಅನಿಸಿಕೆಯಿಂದ
ಇದು ಇನ್ನಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಇಲ್ಲ ನಿಮ್ಮ ಮನಸ್ಸಿಗೆ ಏನಾದ್ರು ಇದ್ರೆ ಪ್ರಜಾಭಿಪ್ರಾಯ ತೆಗೆದುಕೊಂಡು ಒಳ್ಳೇದನ್ನ ಮಾಡ್ತಾರೆ. ಎಲ್ಲರೂ ಒಮ್ಮೆ ಭೇಟಿ ಕೊಡಿ, ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಲಿ, ನಿಮಗೂ ಗುಡ್ ಲಕ್ಕಪ್ಪ. ಸಂತೋಷ್ ಅಂಡ್ ಅರ್ಜುನ್, ಅರವಿಂದ್, ಗಾಡ್ ಬ್ಲೆಸ್ ಯು. ಈ ಜೊತೆಗೆ ನನ್ನ ಜೊತೆಯಲ್ಲಿ ನಮ್ಮ ಕೋಲಾರ AGM ಅವರು ಬಂದಿದ್ದಾರೆ, ಅಶೋಕ್ ಅವರು. ಕೆನರಾ ಬ್ಯಾಂಕ್ ಅಚಾನಕ್ಕಾಗಿ ಅವ್ರು ಬಂದ್ರು, ನನ್ಗೆ ಬಹಳ ಖುಷಿ ಆಗಿದೆ. ನಾನೇ ಹೋಗಿ ಅವ್ರನ್ನ ವೆಲ್ಕಮ್ ಮಾಡಿದೆ. ಹಂಗೆ ನಮ್ಮ CGM ಭೂಪತಿ ಅವರಿದ್ದಾರೆ, ಇಲ್ಲಿ ಇನ್ಚಾರ್ಜ್ ನಮ್ಮ ಮ್ಯಾನೇಜರ್ ಅವರು. ಬಹಳ ಎಲ್ಲರೂ ಟೀಮ್ ವರ್ಕ್. ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಇನ್ನೊಂದು ವಿಷಯ ಗೊತ್ತಾಯ್ತು, ಈಗಾಗಲೇ ಸಂತೋಷ 20 ವರ್ಷದಿಂದ ಕೆನರಾ ಬ್ಯಾಂಕ್ ಕಸ್ಟಮರ್ ಬೇರೆ. ಅದು ನೋಡಿ ಹೆಂಗೆ ಎಲ್ಲ ಒಂದು ಗೂಡಿಗೆ ಬರ್ತಾರೆ ಅಂತಂದ್ರೆ ಇದೇ ಒಂದು ನಿದರ್ಶನ. ಅವರೆಲ್ಲಿದ್ರು, ನಾವೆಲ್ಲಿದ್ರು, ಇನ್ನೆಲ್ಲಿದ್ರು, ಕೆನರಾ ಬ್ಯಾಂಕು ಬಂತು, ಹಂಗೆ ಅವರು ಕ್ಲೈಂಟು ಇದ್ರು. ಅದ್ರ ಜೊತೆಗೆ ನೋಡಿ ಆ ಸಂಬಂಧ ಹೇಳ್ಕೊಂಡ್ ಬರುತ್ತೆ. ಆ AGM ಅವರು ಬಂದ ತಮಾಷೆ ಅಲ್ಲ, ಕರೆದ್ರೂ ಅವ್ರಿಗೆ ಎಷ್ಟೋ ಬಿಸಿ ಇರುತ್ತೆ ಅಂತ. ಅವ್ರು ಬಂದ್ರೆ ನಮಗೂ ಅವ್ರ ಪರವಾಗಿ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಜೈ ಸರ್, ಥ್ಯಾಂಕ್ ಯು ವೆರಿ ಮಚ್ ವಿಸಿಟಿಂಗ್ ಆಫ್ ಅವರ್ ಫಿಟ್ನೆಸ್ ಸ್ಟುಡಿಯೋ. I hope you also send all your clients to take good strength and energy, because it is also more important. Whenever they take loan, if fitness is not there, they won't pay. So you can also convey to the people and send the things. We encourage that our youngsters. That is more important. God bless you. All the best. ಮಕ್ಕಳಿಗೆ ಭರತನಾಟ್ಯಂ ಸರ್ ಇಲ್ಲ, ಆಮೇಲೆ ಅದನ್ನ ಮಾಡೋಣ. ಈಗ ಅಲ್ಲ, the lightest weights.